ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಇಂಜಿನ್ ಸಿಸಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಏನಿದು ಇಂಜಿನ್ ಸಿಸಿ ಅಂತಂದ್ರೆ, ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ರಿಲೇಷನ್ಸ್ ಎಲ್ಲ ವೆಹಿಕಲ್ ನ ನೀವು ನೋಡಿರ್ತೀರಾ. ತಗೊಂಡಾಗ ಏನಂತ ಹೇಳಿರ್ತಾರೆ ನಿಮ್ಗೆ, ನಾನು 1.2 ಲೀಟರ್ ಇಂಜಿನ್ ತಗೊಂಡೆ, ಅಥವಾ 1.6 ಲೀಟರ್ ಇಂಜಿನ್ ತಗೊಂಡೆ, ಅಥವಾ 1600 ಸಿಸಿ ಇಂಜಿನ್ ತಗೊಂಡೆ, ಅಥವಾ ಯಾರ ಬೈಕ್ ತಗೊಂಡೆ ಅನ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಏನಂತ ಹೇಳಿರ್ತಾರೆ, ನಾನು 300 ಸಿಸಿ ವೆಹಿಕಲ್ ನ ತಗೊಂಡೆ, ಅಥವಾ 250 ಸಿಸಿ ವೆಹಿಕಲ್ ತಗೊಂಡೆ, ಆಕ್ಟಿವಾ ತಗೊಂಡೆ ಅಂತ ಹೇಳೋದನ್ನ ಕೇಳಿರ್ತಾರೆ. ಬಟ್ ಹಂಗಂದ್ರೆ ಏನಂತ ನಿಮ್ಗೆ ಗೊತ್ತಿರೋದಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗೋದಷ್ಟು ಒಳಗಡೆ ನಿಮ್ಗೆ ಈ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್, ಸಿಸಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಂಜಿನ್ ಸಿಸಿ. ಇಂಜಿನ್ ಸಿಸಿ ಅನ್ನ ತಿಳ್ಕೊಳ್ಳೋಕೆ ಮುಂಚೆ ಫಸ್ಟ್ ಸಿಸಿ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಸಿಸಿ ಅಂದ್ರೆ ಏನು? ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರೀತಾರೆ ಫ್ರೆಂಡ್ಸ್. ಸಿಸಿ ಏನಂತ ಕರೀತಾರೆ? ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಈ ಸಿಸಿ ನ ಲೀಟರ್ ಹೇಗೆ ಕನ್ವರ್ಟ್ ಮಾಡೋದು? ಮೊದಲನೇದಾಗಿ ಸಿಸಿ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ತಿಳ್ಕೊಬೇಕು ನೀವು? ಸಿಸಿ ನ ಲೀಟರ್ ಹೇಗೆ ಕನ್ವರ್ಟ್ ಮಾಡೋದ್ರ ಬಗ್ಗೆ ತಿಳ್ಕೊಬೇಕು ಫ್ರೆಂಡ್ಸ್. 1000 ಸಿಸಿ ಇಸ್ ಈಕ್ವಲ್ಸ್ ಟು 1 ಲೀಟರ್. ಅಥವಾ 1600 ಸಿಸಿ ವೆಹಿಕಲ್ ತಗೊಂಡ್ರೆ ಅದು 1.6 ಲೀಟರ್ ಇಂಜಿನ್ ಹತ್ರ ಆಗುತ್ತೆ ಫ್ರೆಂಡ್. ಅಂದ್ರೆ ನೀವು ತಿಳ್ಕೊಬೇಕು 1000 ಸಿಸಿ ಇಸ್ ಈಕ್ವಲ್ಸ್ ಟು 1 ಲೀಟರ್. ನೀವು ಎಷ್ಟು ಸಿಸಿ ಬೇಕಾದ್ರೆ ತಗೊಳ್ಳಿ, ನೀವು ಅದನ್ನ ಲೀಟರ್ ಆಗಿ ನೀವು ಈಸಿಯಾಗಿ ಕನ್ವರ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೂರನೇ ಸ್ಟೆಪ್ ಏನ್ ತಿಳ್ಕೊಬೇಕು ನೀವು? ಇದು ಇಂಜಿನ್ ಬ್ಲಾಕ್. ಇದನ್ನ ಸಿಲಿಂಡರ್ ಬ್ಲಾಕ್ ಅಂತ ಕರೀತಾರೆ. ಈ ಸಿಲಿಂಡರ್ ಬ್ಲಾಕ್ ಅಲ್ಲಿ ಪಿಸ್ಟಿನ್ ಕೆಲಸ ಏನು ನೋಡಿ ಫ್ರೆಂಡ್ಸ್? ಇದು ಪಿಸ್ಟಿನ್. ಓಕೆ, ಪಿಸ್ಟಿನ್ ಕೆಲಸ ಏನು? ಬಾಟಮ್ ಡೆಡ್ ಸೆಂಟರ್ ಇಂದ ಟಾಪ್ ಡೆಡ್ ಸೆಂಟರ್ ಗೆ ಮೂವ್ ಮಾಡೋದೇ ಈ ಒಂದು ಪಿಸ್ಟಿನ್ ಕೆಲಸ ಫ್ರೆಂಡ್ಸ್. ಏನು ಈ ಪಿಸ್ಟಿನ್ ಕೆಲಸ ಏನು? ಈ ಸಿಲಿಂಡರ್ ಬ್ಲಾಕ್ ನಲ್ಲಿ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲೆ ಮೂವ್ಮೆಂಟ್ ಮಾಡೋದು ಇದ್ರ ಕೆಲಸ. ಓಕೆನಾ ಫ್ರೆಂಡ್ಸ್? ನೋಡಿ ಪಿಸ್ಟಿನ್ ಎಲ್ಲಿದೆ ಇವಾಗ? ಇದು ಬಾಟಮ್ ಡೆಡ್ ಸೆಂಟರ್ ಅಲ್ಲಿ ಇದೆ. ಪಿಸ್ಟಿನ್ ಎಲ್ಲಿದೆ ಇವಾಗ? ಇದ್ರ ಬಾಟಮ್ ಡೆಡ್ ಸೆಂಟರ್ ಅಲ್ಲಿ ಇದೆ. ಈ ಒಂದು ಪಿಸ್ಟಿನ್ ಟಾಪ್ ಡೆಡ್ ಸೆಂಟರ್ ಅಲ್ಲಿ ಇದೆ. ಓಕೆನಾ ಫ್ರೆಂಡ್ಸ್? ಈ ಬಾಟಮ್ ಡೆಡ್ ಸೆಂಟರ್ ಟಾಪ್ ಡೆಡ್ ಸೆಂಟರ್ ಇದೆಯಲ್ಲ, ವಾಲ್ಯೂಮ್ ಸ್ಪೇಸ್ ಇದೆಯಲ್ಲ, ಈ ಒಂದು ಸ್ಪೇಸ್ ನ ಇಂಜಿನ್ ಕೆಪಾಸಿಟಿ ಅಂತ ಕರೀತಾರೆ ಫ್ರೆಂಡ್ಸ್. ಇದ್ರ ಒಳಗಡೆ ಏರ್ ಮತ್ತೆ ಫ್ಯೂಯಲ್ ಎರಡು ಹೋಗಿ ಮಿಕ್ಸ್ಚರ್ ಆಗೋದು. ಈ ಏರ್ ಮತ್ತೆ ಫ್ಯೂಯಲ್ ಎಷ್ಟು ಕೆಪಾಸಿಟಿ ಹೋಗುತ್ತೆ ಅನ್ನೋದೇ ಇಂಜಿನ್ ಕೆಪಾಸಿಟಿ ಅಂತ ಕರೆಯೋದು ಫ್ರೆಂಡ್ಸ್. ಇವಾಗ ಇದ್ರೊಳಗೆ ನೀವು ವಾಟರ್ ಹಾಕಿದ್ರೆ ಅನ್ಕೊಂಡ್ರೆ, ನೀವು ಇದ್ರೊಳಗೆ ಎಷ್ಟು ವಾಟರ್ ತುಂಬುತ್ತೆ, ಇದ್ರೊಳಗೆ ಏರ್ ಫ್ಯೂಯಲ್ ನೀವು ಹಾಕೋದ್ರೆ ಎಷ್ಟು ತುಂಬುತ್ತೆ, ಅದನ್ನ ಇಂಜಿನ್ ಕೆಪಾಸಿಟಿ ಅಂತ ಕರೆಯೋದು ಫ್ರೆಂಡ್ಸ್. ಇವಾಗ ಈ ಒಂದು ಇಂಜಿನ್ ಮೇಲೆ 1200 ಸಿಸಿ ಇಂಜಿನ್ ಇದು. ಈ ಒಂದು ಇಂಜಿನ್ ಅಲ್ಲಿ ನಿಮ್ಗೆ 1200 ಸಿಸಿ ಅಂದ್ರೆ 4 ಸಿಲಿಂಡರ್ ಇದೆ. ಏನಾಗುತ್ತೆ? 4 ಸಿಲಿಂಡರ್ ಗೆ ಇದು ಭಾಗ ಆಗುತ್ತೆ. 4 ಸಿಲಿಂಡರ್ ಅಂದ್ರೆ ಒಂದೊಂದು ಸಿಲಿಂಡರ್ ಎಷ್ಟು ಬಿತ್ತು ನನಗೆ? 300 ಸಿಸಿ 300 ಸಿಸಿ 300 ಸಿಸಿ 300 ಸಿಸಿ ಬಿತ್ತು. 300 ಸಿಸಿ 300 ಸಿಸಿ ಬಿತ್ತ ನಂಗೆ ಏನಾಯ್ತು? ಈ ಒಂದು ಇಂಜಿನ್ ಸಿಸಿ ಎಷ್ಟಾಯ್ತು? 1200 ಸಿಸಿ ಆಯ್ತು ಫ್ರೆಂಡ್ಸ್. ಇದೇ ನಿಮ್ಗೆ 1200 ಸಿಸಿ ವೆಹಿಕಲ್ ನೀವು 3 ಸಿಲಿಂಡರ್ ಡಿವೈಡ್ ಮಾಡ್ಬೇಕು ಅಂದ್ರೆ, ನೀವು ಒಂದೊಂದು ಸಿಲಿಂಡರ್ ವಾಲ್ಯೂಮ್ ಎಷ್ಟಾಯ್ತು ನಿಮ್ಗೆ? 400 ಸಿಸಿ ಆಯ್ತು ಫ್ರೆಂಡ್ಸ್. 400 ಲೆಕ್ಕ ಮಾಡಿದಾಗ ನಿಮ್ಗೆ 1200 ಸಿಸಿ ಆಗುತ್ತೆ ಫ್ರೆಂಡ್ಸ್. ಸಿಸಿ ತಿಳ್ಕೊಳ್ಳಿ ನೀವು. ಸಿಸಿ ಅಂದ್ರೆ ಏನು? ಕ್ಯೂಬಿಕ್ ಸೆಂಟಿಮೀಟರ್. ಸಿಸಿನ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರೀತಾರೆ. 1000 ಸಿಸಿ ಇಸ್ ಈಕ್ವಲ್ಸ್ ಟು 1 ಲೀಟರ್ ಇಂಜಿನ್ ಅಂತ ಕರೀತಾರೆ. 1000 ಸಿಸಿ ಇಸ್ ಈಕ್ವಲ್ಸ್ ಟು 1 ಲೀಟರ್ ಇಂಜಿನ್, 1200 ಸಿಸಿ 1.2 ಲೀಟರ್ ಇಂಜಿನ್, 1600 ಸಿಸಿ 1.6 ಲೀಟರ್ ಇಂಜಿನ್ ಅಂತ ಎಲ್ಲ ಕರೀತಾರೆ. ಅಂದ್ರೆ ನಿಮ್ಗೆ ಗೊತ್ತಿರಬೇಕು 1000 ಸಿಸಿ ಇಸ್ ಈಕ್ವಲ್ಸ್ ಟು 1 ಲೀಟರ್ ಅಂತ ಗೊತ್ತಿರಬೇಕು ನಿಮ್ಗೆ. ಮೂರನೇದೇನು ಅಂದ್ರೆ, ಈ ಇಂಜಿನ್ ಇರುವಂತ ಕೆಪಾಸಿಟಿ. ಇಂಜಿನ್ ಕೆಪಾಸಿಟಿ ಸಿಸಿ ಅಂದ್ರೆ ಏನಂತಂದ್ರೆ, ಪಿಸ್ಟಿನ್ ಕೆಳಗಿಂದ ಮೇಲೆ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆ ಒಂದು ಸ್ಪೇಸ್ ಇದೆಯಲ್ಲ, ಕೆಳಗಿಂದ ಮೇಲೆ ಮೂವ್ಮೆಂಟ್ ಆಗ್ಬೇಕಾದ್ರೆ ಆ ಒಂದು ಸ್ಪೇಸ್ ಇದೆಯಲ್ಲ ಇಂಜಿನ್ ಸಿಲಿಂಡರ್ ಒಳಗಡೆ, ಆ ಒಂದು ಸಿಲಿಂಡರ್ ನ ನಿಮ್ಗೆ ಸ್ಪೇಸ್ ನ ನಿಮ್ಗೆ ಇಂಜಿನ್ ಸಿಸಿ ಅಂತ ಕರೀತಾರೆ. ಎಷ್ಟು ಏರ್ ಮತ್ತೆ ಫ್ಯೂಲ್ ಒಳಗಡೆ ಹೋಗುವಂತ ಒಂದು ಕೆಪಾಸಿಟಿ ಇದೆ ಆ ಒಂದು ಸಿಲಿಂಡರ್ ಒಳಗಡೆ, ಅದನ್ನ ನಿಮ್ಗೆ ಸಿಸಿ ಅಂತ ಕರೀತಾರೆ ಫ್ರೆಂಡ್ಸ್. ಇಂಜಿನ್ ಕೆಪಾಸಿಟಿ ಅಂತ ಕರೀತಾರೆ. ದೊಡ್ಡ ಇಂಜಿನ್ ಇದ್ರೆ ಜಾಸ್ತಿ ಕೆಪಾಸಿಟಿ ಇರುತ್ತೆ, ಚಿಕ್ಕ ಇಂಜಿನ್ ಚಿಕ್ಕ ಕೆಪಾಸಿಟಿ ಇರುತ್ತೆ. ಇದು ಎಕ್ಸಾಂಪಲ್, ನೀವು ಬೈಕ್ ತಗೊಂಡ್ರೆ ಅನ್ಕೊಳ್ಳಿ, ಬೈಕ್ ಎಷ್ಟು ಕೆಪಾಸಿಟಿ ಸಿಸಿ ಇರುತ್ತೆ? ಆಲ್ಮೋಸ್ಟ್ 300 ಸಿಸಿ 350 ಸಿಸಿ ಬರ್ಬೋದು ಬೈಕ್ಗಳು. ಅದಕ್ಕೆ ಯಾಕಂದ್ರೆ ಅದು ಇಂಜಿನ್ ಚಿಕ್ಕದಾಗಿರುತ್ತೆ. ಇಂಜಿನ್ ಚಿಕ್ಕದಾಗಿರೋದು ಏನಾಗುತ್ತೆ? ಏರ್ ಮತ್ತೆ ಫ್ಯೂಲ್ ಒಳಗಡೆ ಬರೋದು ಸ್ವಲ್ಪ ಅಮೌಂಟ್ ಬರುತ್ತೆ. ಅದೇ ನೀವು ದೊಡ್ಡ ಇಂಜಿನ್ ತಗೊಂಡ್ರೆ, ನೀವು ಟ್ರ್ಯಾಕ್ಟರ್ ಆ ತರ ಇಂಜಿನ್ ತಗೊಂಡ್ರೆ ಸಿಸಿ ಜಾಸ್ತಿ ಇರುತ್ತೆ. ನೀವು ಬಸ್ಸು ಕಾರ್ ತಗೊಂಡ್ರೆ ಸಿಸಿ ಜಾಸ್ತಿ ಇರುತ್ತೆ. ಅದೇ ತರನೇ ಇಂಜಿನ್ ಕೆಪಾಸಿಟಿ ದೊಡ್ಡದಾಗಿರುತ್ತೆ. ಇಂಜಿನ್ ದೊಡ್ಡದಾಗಿರುತ್ತೆ, ಸಿಸಿನೂ ಜಾಸ್ತಿ ಇರುತ್ತೆ. ನೀವು ತಿಳ್ಕೊಬೇಕು, ಇಂಜಿನ್ ದೊಡ್ಡದಾಗದಷ್ಟು ನಿಮಗೆ ಸಿಸಿ ಜಾಸ್ತಿ ಆಗುತ್ತಾ ಹೋಗುತ್ತೆ, ಇಂಜಿನ್ ಚಿಕ್ಕದಾದಷ್ಟು ಸಿಸಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್? ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ನಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.